ಇವತ್ತು ಏನ್ ನೋಡ್ರಿ, ನಮ್ಮ ಧಾರವಾಡದಲ್ಲಿ ಈ ನಮ್ಮ ಮಹದೇವ ಸಿರಿಸಂಗಿ ಈ ಪೌರ ಕಾರ್ಮಿಕ ಈ ಹುಡುಗ ಇವತ್ತು ಮೊನ್ನೆ 4ನೇ ತಾರೀಕು ಈ 12ನೇ ತಿಂಗಳ ಈ ಕೆಲಸ ಮಾಡಕ್ ಹೋಗುತ್ತಾನ. ಬೆಳಿಗ್ಗೆ ಕೆಲಸ ಮಾಡಕ್ ಹೋದ್ರ ಅಲ್ಲಿ ಗೋಪಾಲಕೃಷ್ಣ ಗಂಟೆನವ್ರ ಅನ್ನೋ ಈ ವ್ಯಕ್ತಿ ಅಲ್ಲೇ ಮಾಡ್ತಾನ. ಏನಪ್ಪಾ ಅಂತೇಳಿ ಅಂತಂದ್ರ ಕೆಲಸ ಮಾಡ್ರಿ ಅಂತಂದ್ರು, ಕೆಲಸ ಮಾಡುವಂತ ಯಾಕಂದ್ರೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರ. ಈ ಕೆಲಸ ಮಾಡಿದ್ರು ಸಹ ಇನ್ನೂ ಕೆಲಸ ಮಾಡ್ರಿ ಅಂತೇಳಿ ದೌರ್ಜನ್ಯ ಮಾಡಿ, ದಬ್ಬಾಳಿಕೆ ಮಾಡಿ, ಇವತ್ತು ಹೊಡೆಯೋದು ಬಡಿಯೋದು ಈ ತರ ಮಾಡಿ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡ್ತಂತಂದ್ರ ಅಲ್ಲ. ಈಗ ಈ ಪೌರ ಕಾರ್ಮಿಕ ಅಂತಂದ್ರೆ ಏನ್ ತಿಳ್ಕೊಂಡ್ರ ಇವರು? ಪೌರ ಕಾರ್ಮಿಕರ ಸಲುವಾಗಿ ಏನ್ ತಿಳ್ಕೊಂಡ್ರಾದ್ರು ಈ ಜನ ಇವತ್ತು ಪೌರ ಕಾರ್ಮಿಕ ಇಲ್ಲದೆ ಈ ಸಮಾಜ ಸುಧಾರಣೆ ಆಗ್ತೈತಿ ಏನ್ರಿ? ನಾನೊಂದ್ ಮಾತು ಕೇಳ್ತೀನಿ. ಪೌರ ಕಾರ್ಮಿಕ ಇಲ್ಲದೆ ಸಮಾಜ ಸುಧಾರಣೆ ಆಗ್ತೈತಿ? ಇವತ್ತು ಹೆಂಗ್ ಆಗ್ತೈತಿ ಅದ್ರು? ಪೌರ ಕಾರ್ಮಿಕರಿಲ್ಲದಂದ್ರೆ ಸ್ವಚ್ಛತೆ ಅನ್ನೋದು ಇರೋದಿಲ್ಲ. ಅಂತ ಒಂದು ಸ್ವಚ್ಛತೆ ಇವತ್ತು ನಮ್ಮ ನಗರವನ್ನು ಸ್ವಚ್ಛತೆ ಅನ್ನೋ ತರ ಒಂದು ತಗೊಂಡ್ ಬರ್ತಾರ ಅಂತಂದ್ರೆ, ಈ ನಗರ ಸ್ವಚ್ಛತೆವಾಗಿ ಕ್ಲೀನ್ ವಾಗಿ ಇಡ್ತಾರ ಅಂತಂದ್ರೆ ನಮ್ಮ ಪೌರ ಕಾರ್ಮಿಕರು ಇವರೇ ಇರ್ಲಿಲ್ಲ ಅಂತಂದ್ರೆ ಯಾವ ತರ ಇರ್ತೈತಿ? ಈ ಸಮಾಜ ಹೆಂಗಿರ್ತೈತಿ? ಅಂತದ್ರೊಳಗೆ ಇವ್ರಿಗೆ ಹೊಡಿತಾರ ಅಂತಂದ್ರೆ ಪೌರ ಕಾರ್ಮಿಕರನ್ನ ಏನ್ ನೋಡಿಲಿ ಇವರೆಲ್ಲ ಪ್ರತಿಯೊಂದು ಎಲ್ಲಿ ನೋಡಿದ್ರು ಇದು ಕೇವಲ ನಮ್ಮ ಹುಬ್ಳಿಯಲ್ಲಿ ಮಾತ್ರ ಅಂತ ಹೇಳಲ್ಲ, ಧಾರವಾಡ ಅಂತ ಹೇಳಿ ಮಾತ್ರ ಅಲ್ಲ, ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಇಡೀ ದೇಶದಲ್ಲಿ ಈ ತರ ಹಗರಣ ಆಗತ್ತಾವ. ಪೌರ ಕಾರ್ಮಿಕರು ಅಂತ ಎಲ್ಲಿ ನೋಡಿದ್ರು ಒಂಥರ ಚೀಪ್ ಆಗಿ ಅಷ್ಟು ಬೇಕಾಬಿಟ್ಟು ಬಂದಿರ್ತಾರ ಇವ್ರು. ಇವ್ರು ಕೆಲಸ ಮಾಡೋದು ತಪ್ಪಾಗೈತಿ. ಇವ್ರಿಗೆಲ್ಲ ಕೆಲಸ ಮಾಡೋದಲ್ದೆ ಮತ್ತೆ ಅವ್ರಿಗೆ ನಾವು ಒಡಿಸ್ಕೊಳ್ಳೋದು ಬಯಸ್ಕೊಳ್ಳೋದು ಈ ತರ ಮಾಡ್ಬೇಕು. ಅದ್ರ ಸಲುವಾಗಿ ಏನ್ ಇದಕ್ ಸಂಬಂಧಪಟ್ಟವ್ರು ನಮ್ಮ ನೀವು ನೋಡ್ರಿ ಇಲ್ಲಿ ಮಹದೇವ್ ಅವರ ಸಿರಿಸಂಗಿ, ನಾವು ಇದಕ್ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಸಂಬಂಧಪಟ್ಟ ಡಿಸಿಗಳ ಇದಕ್ಕ ಜಿಲ್ಲಾಧಿಕಾರಿಗಳ ಮೇಡಮ್ ಅವ್ರ ಹತ್ರ ನಾವು ಮಾತಾಡ್ತೀವಿ. ನಿಮ್ಗೆ ಏನ್ ನ್ಯಾಯ ಬೇಕನ್ನೋದನ್ನ ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಯಾಕಂತಂದ್ರೆ ಪೌರ ಕಾರ್ಮಿಕರಂತಾರ ಇವ್ರ ಏನ್ ತಿಳ್ಕೊಂತಾರ, ಇವತ್ತು ನಿಮ್ಮೊಂದು ವಿಷಯಲಿಂತ್ರ ಅಂತ ಹೇಳಲ್ಲ, ಎಲ್ಲೇ ಹೋದ್ರು ಕೂಡ ಪೌರ ಕಾರ್ಮಿಕರಂತಂದ್ರ ಒಂಥರ ಬಹಳ ಚೀಪ್ ಆಗಿ ನೋಡಕತ್ತಾರ. ನಾವು ಪೌರ ಕಾರ್ಮಿಕರು ಇರ್ಲಿಲ್ಲ ಅಂತಂದ್ರ ಈ ಸಮಾಜ ಸುಧಾರಣೆ ಆಗೋದಿಲ್ಲ, ಸ್ವಚ್ಛತೆ ಕಾಣೋದಿಲ್ಲ, ಈ ದೇಶನ ಸ್ವಚ್ಛತೆ ಕಾಣೋದಿಲ್ಲ. ಅಂತ ಅದ್ರೊಳಗ ಇವರೆಲ್ಲ ಈ ತರ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರ ಅಂತಂದ್ರೆ ಇವ್ರ ಮೇಲೆ ಸಂಬಂಧಪಟ್ಟ ಏನ್ ಈ ತರ ಈ ಹುಡುಗನ್ ಹೊಡೆದಾರಲ್ಲ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು, ತಗೊಳ್ಬೇಕು. ಅವ್ನಿಗೇನ್ ಕಠಿಣ ಶಿಕ್ಷೆ ತಗೋಬೇಕು ಅವ್ನಿಗೆ. ಈ ತರ ಇಷ್ಟು ಸಾಮಾನ್ಯವಾಗಿ ಬಿಡಬಾರ್ದು. ಇವತ್ತು ಈ ಹುಡುಗನಿಗ ಮಾತ್ರ ಅಂತ ಹೇಳಲ್ಲ, ಎಲ್ಲೋದ್ರು ಪೌರ ಕಾರ್ಮಿಕರಂತಂದ್ರ ಎದುರ್ಬೇಕಂತಾರ. ಬರೀ ನಮ್ ಕೈಯೊಳಗ ನೋಡ್ರಿ ಪೌರ ಕಾರ್ಮಿಕರಂದ್ರ ಬರೀ ಜಸ್ಟ್ ಕಸಬರ್ಗಿ ಇರ್ತಾವ ಅಂತ ಹೇಳಲ್ಲ, ಮನಸ್ಸು ಮಾಡಿದ್ರೆ ಕಟ್ಗಿನೂ ಹಿಡ್ಕೋಬಹುದು, ಆತರನು ಕೆಲಸ ಮಾಡಬಹುದು. ಆತರ ಅಂತ ಒಂದು ಸ್ವಭಾವ ಮಾಡೋರು ನಮ್ಮ ಪೌರ ಕಾರ್ಮಿಕರಲ್ಲ. ಪ್ರತಿಯೊಬ್ಬರಿಗೂ ಏನ್ ಈ ದೇಶ ಸ್ವಚ್ಛ ಮಾಡ್ಬೇಕು ಅನ್ನೋ ಉದ್ದೇಶ ಮನಸ್ಸೊಳಗೆ ಇಟ್ಕೊಂಡಿರ್ತಾರಲ್ಲ, ಅದೇ ಸ್ವಚ್ಛತನ ಕೆಲಸದಿಂದ ಮಾಡೋರ ನಮ್ಮ ಪೌರ ಕಾರ್ಮಿಕರು. ಇವತ್ತು ಇಂಥ ಪೌರ ಕಾರ್ಮಿಕರಿಗೆ ನ್ಯಾಯ ಸಿಗುವಂತ ಕೆಲಸ ಮಾಡ್ಕೊಡ್ಬೇಕು. ಯಾಕಂತಂದ್ರ DC ಮೇಡಮ್ ಗಳ ನೋಡ್ರಿ, ನೀವು ನೋಡಾಕತ್ತೀರಿ ಧಾರವಾಡ ಒಳಗೆ ಇದೆ ಅಂತೇಳಿ ಮೊನ್ನೆ ಲಾಸ್ಟ್ ಟೈಮ್ ಒಬ್ಬ ಹುಡುಗ ಇದೇ ಧಾರವಾಡ ಒಳಗಿಂದ ಮೊನ್ನೆ ಒಬ್ಬ ಹುಡುಗ ಏನ್ ಮಾಡ್ತಾನ, ಸೂಸೈಡ್ ಮಾಡ್ಕೊಳಕ್ ಹೋಗ್ತಾನ. ಇದ್ರ ಎಷ್ಟು ದಬ್ಬಳಿಕೆ, ಎಷ್ಟು ದೌರ್ಜನ್ಯಗಳಾಗತ್ತೆ ಪೌರ ಕಾರ್ಮಿಕರ ಮೇಲೆ. ಅದ್ರ ಸಲುವಾಗಿ ಇನ್ನು ಮೇಲೆ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸುವಂತವ್ರ ವಿರುದ್ಧ ಕಠಿಣವಾದ ಶಿಕ್ಷೆ ತಗೋಬೇಕು. ಈ ಅಧಿಕಾರಿಗಳು ಏನಾದಿರಲ್ಲ, ಕಠಿಣವಾದಂತ ಶಿಕ್ಷೆ ತಗೊಂಡು ಇವ್ರಿಗೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಮಾಡ್ಬೇಕು. ಇದಕ್ಕೇನು ಸಂಬಂಧಪಟ್ಟ ಮೊನ್ನೆ ನಿಮ್ಗ ಈ 799 ಜನರ ನೇರ ಪಾವತಿ ಆಗ್ಲಿಕ್ಕೆ ಕಾರಣ ಪ್ರಸಾದ್ ಅಭಯನವ್ರು ಅದಾರ. ಆ ಪ್ರಸಾದ್ ಅಭಯರ್ ಸರ್ ಹತ್ರ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ನಾವು. ಯಾಕಂತಂದ್ರೆ ಪೌರ ಕಾರ್ಮಿಕರ ಸಲುವಾಗಿ ಸರ್ ನೀವು 799 ಜನರ ಸಲುವಾಗಿ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರಿ. ಅದೇ ರೀತಿ ಈ ದೌರ್ಜನ್ಯ ನಡೆಯಕತ್ತಾವ. ಪ್ರಸಾದ್ ಅಭಯ್ ಸರ್ ಹತ್ರ ನಿಮ್ ಕಡೆ ಕೇಳ್ಕೊಂತೀವಿ, ಏನ್ ಈ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸುವಂತವರ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅದ್ರ ಸಲುವಾಗಿ ತಾವುಗಳು ಏನಾದ್ರಲ್ಲ ಈ ಪೌರ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸುವಂತವ್ರ ಮೇಲೆ ಒಂದು ದೊಡ್ಡ ಅವ್ರಿಗೆ ಶಿಕ್ಷೆ ಆಗುವಂತ ಒಂದು ಕೆಲಸ ಮಾಡ್ಬೇಕಂತ ತಮ್ಗನ್ನು ಕೇಳ್ಕೊಂತೀವಿ. ಯಾಕಂತಂದ್ರ ನೋಡ್ರಿ ಇದಕ್ಕೆ ಸಂಬಂಧಪಟ್ಟ ಸಂತೋಷ್ ಲಾಲ್ ಸರ್ ಹತ್ರನು ಮಾತಾಡ್ತೀವಿ, ಪ್ರಸಾದ್ ಅಭಯ್ ಸರ್ ಹತ್ರನು ಮಾತಾಡ್ತೀವಿ, ಜಿಲ್ಲಾಧ್ಯಕ್ಷರು ನಮ್ಮ DC ಮೇಡಮ್ಗಳು ಅವ್ರ ಹತ್ರನು ಮಾತಾಡ್ತೀವಿ. ನಿಮ್ಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ಕೊಡ್ತೀವಿ ನಾವು. ನೀವೇನ್ ಯಾವ್ದು ಎದುರಬೇಡ್ರಿ. ನೀವು ನೇರ ವೇತನ, ನೀವು ನೇರ ನೇಮಕಾತಿ ಆಗಿತ್ತಲ್ಲ ನಿಮ್ದು, ನಿಮ್ಗೆ ಪ್ರತಿಯೊಂದು ವಿಷಯದೊಳಗೂ ನಾವ್ ಅದೇ ಸಪೋರ್ಟ್ ಮಾಡ್ತೀವಿ. ನೀವು ಯಾವುದೇ ವಿಷಯಕ್ಕೂ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಾವ್ ಅದೇ ನಿಮ್ಗೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರಗಳಿಗೆ, ನಾವು ಪ್ರತಿಯೊಬ್ಬ ಮಾಧ್ಯಮ ಮಿತ್ರ, ನೀವು ಯಾವ ವಿಷಯ ಆದ್ರೂ ಇರಲಿ, ಮೇನ್ ಇಂಪಾರ್ಟೆಂಟ್ ನೀವು ವಿಚಾರ ಮಾಡಿದ್ರೆ, ನೀವು ಮನಸ್ಸು ಮಾಡಿದ್ರೆ ಡಿಲ್ಲಿಯಲ್ಲಿ ಇರುವಂತ ವಿಷಯನ ಗಲ್ಲಿವರೆಗೂ ತಗೊಂಡು ಬರುವಂತ ಕೆಲಸ ತಮ್ಮ ಮಾಧ್ಯಮದವ್ರು ಮಾಡ್ತೀರಿ. ತಮಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಇಂಥ ಒಂದು ಏನು ಸಮಸ್ಯೆ ಇದಾವಲ್ಲ, ತಮ್ಮಿಂದನೇ ಆಗ್ಬೇಕು, ಪ್ರಚಾರ ಆಗ್ಬೇಕು. ತಾವು ಮಾಡಿದ್ರೇನೆ ಇಂಥ ಒಂದು ಕೆಲಸ ಈ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ನ್ಯಾಯ ಒದಗಿಸುವಂತ ಕೆಲಸ ಇನ್ನೂ ಅಷ್ಟು ಸ್ವಲ್ಪ ಸುಲಭ ಆಗುತ್ತೆ ಅಂತ ಹೇಳಿ ತಮ್ಮ ಮಾಧ್ಯಮ ಮಿತ್ರರ ಹತ್ರ ಇನ್ನೊಮ್ಮೆ ನಾನು ಕೇಳ್ಕೊಂತೀನಿ. ನನ್ನ ಹೆಸರು ಪ್ರಕಾಶ್ ಹುಬ್ಬಳ್ಳಿ ಅಂತ ಹೇಳ್ರಿ, ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಸದಸ್ಯ.